ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನನ್ನ ವಾಯ್ಸ್ ಸರಿ ಇಲ್ಲ, ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟು ದಿನ ತುಂಬ ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂಥರ ಕಾಫ್ ಆಗಿಬಿಟ್ಟಿತ್ತು. ಆದರೂ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿ ವಿಡಿಯೋ ಎಡಿಟ್ ಮಾಡಿ ಮಡಗಿದ್ದನ್ನು ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗನೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು, ಇವಾಗ ಶುಕ್ರವಾರ ಆಗಿರೋದ್ರಿಂದ ವಾರ ಮಾಡಬೇಕಿತ್ತಲ್ಲ, ಹಾಗಾಗಿ ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡೆ. ಅಂಗಳ ಇವತ್ತು ಸಾರ್ಸೋಕೆ ಹೋಗಲಿಲ್ಲ, ಯಾಕೆಂದರೆ ಮಳೆ ಬರೋ ಥರ ಇತ್ತು. ಹಾಗಾಗಿ ಹಿಂದೆನೇ ಟೀ ಎಲ್ಲ ಕುಡ್ಕೊಂಡ್ವಿ. ಟೀ ಮಾಡ್ಬೇಕಾದ್ರೆ ನನಗೆ ಯಾರು ಹೆಲ್ಪ್ ಮಾಡ್ತಾರೋ ಬಿಡ್ತಾರೋ, ನನ್ನ ಮಗ ಅಂತೂ ಉಕ್ಕಿದ್ರೆ ಉಫ್ ಉಫ್ ಅಂತ ಹಾರಿಸಿ ಅವನೇ ಹೆಲ್ಪ್ ಮಾಡ್ತಾನೆ. ಅದು ಯಾವುದ್ರ ಮೇಲೆ ಬಕೀಟು, ಸ್ಟೂಲು ಏನಾದರೂ ಸಿಗಲಿ ಅದನ್ನು ಹಾಕೊಂಡು ನಿಂತ್ಕೊಬಿಡ್ತಾನೆ. ನಂತರ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹಿಂದೆನೇ ತಿಂಡಿ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ಇವತ್ತು ತಿಂಡಿಗೆ ಪುಳಿಯೋಗರೆನ ಮಾಡ್ತಾಯಿದ್ದೀನಿ, ಯಾಕೆಂದರೆ ಸಂಘದ JVK ಪ್ರೋಗ್ರಾಮ್ ಇದೆ, ಅಲ್ಲಿಗೆ ಬೇರೆ ಹೋಗಬೇಕಿತ್ತು. ಹಾಗಾಗಿ ತಿಂಡಿ ಜೊತೆಗೆ ಮಧ್ಯಾಹ್ನ ಅಡುಗೆ ಕೂಡ ಮಾಡಿಟ್ಟು ಹೋಗಬೇಕು. ಹಾಗಾಗಿ ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆನ ಮಾಡಿಕೊಂಡೆ ಸಿಂಪಲ್ಲಾಗಿ. ಪುಳಿಯೋಗರೆ ಮಾಡ್ತಿದ್ದಾಗೇ ಇನ್ನು 7:30 8 o'clock ಆಗಿತ್ತು ಅನ್ಸುತ್ತೆ. ಅಷ್ಟರೊಳಗಾಲೇ ನಮ್ಮ ಯಜಮಾನ್ರನ್ನ ಮೊದಲು ತಿಂಡಿ ಅಂತೇಳಿ ಟಾರ್ಚರ್ ಕೊಡ್ತಿದ್ದೆ. ಅವ್ರು ಹೆಂಗೂ ತಿನ್ನೋಕೆ ಕಾಡಲಿಲ್ಲ. ಅಷ್ಟರೊಳಗೆ ತೊಳೆದಿಟ್ಟಿದ್ದ ಪಾತ್ರೆಗಳನ್ನೆಲ್ಲನೂ ಮೊದಲು ಒಂದೊಂದಾಗಿ ಜೋಡಿಸಿಟ್ಟು ಹಿಂದೆನೇ ಅಡುಗೆ ಕೂಡ ರೆಡಿ ಮಾಡಿಕೊಂಡೆ. ಅಡುಗೆಗೆ ಇವತ್ತು ಮೊಳಕೆ ಹುರುಳಿಕಾಳು ಸಾರು ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ ಮೊಳಕೆ ಹುರುಳಿಕಾಳು ಸಾರು ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಮೊಳಕೆ ಹುರುಳಿಕಾಳು ಸಾರನ್ನ ಮಾಡಿಟ್ಟು ಅನ್ನ ಕೂಡ ಮಾಡಿಟ್ಟು ಹೋದೆ, ಯಾಕೆಂದ್ರೆ ಮಧ್ಯಾಹ್ನ ಬರೋದು ಇಷ್ಟೊತ್ತಾಗುತ್ತೋ ಏನೋ ಅಂತ. ನಾನು ಮೊಳಕೆ ಹುರುಳಿಕಾಳನ್ನ ಹಾಟ್ ಬಾಕ್ಸಲ್ಲಿ ಒಂದು ವೈಟ್ ಪಂಚೆನಲ್ಲಿ ಕಟ್ಬಿಟ್ಟು ಹಾಟ್ ಬಾಕ್ಸ್ ಒಳಗಡೆ ಇಟ್ಟಿದ್ದೆ. ಅದು ಸ್ವಲ್ಪನೇ ಮಾಡ್ಕೊತೀನಿ ನಾನು. ಒಂದೇ ಸಲ ಜಾಸ್ತಿ ಮಾಡಿ ಒಣಗಿಸಿ ಕಾಳೆಲ್ಲ ಮಾಡಿ ಕೊಡೋದಿಲ್ಲ. ಯಾವಾಗ ಬೇಕೋ ಅವಾಗ ಆಯ್ದು ಮಾಡಿಕೊಂಡಿರ್ತೀನಿ. ಅದನ್ನು ಮಾತ್ರ ನೆನೆಸಿ ನಾನು ಮೊಳಕೆನ ಕಟ್ಟಿಟ್ಕೊತೀನಿ. ಹಿಂದೆನೇ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಒರೆಸಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ. ಇತ್ತೀಚೆಗಂತೂ ಕೈ ತೋಟದಲ್ಲೇ ಸಿಕ್ಕಾಪಟ್ಟೆ ಹೂವುಗಳೆಲ್ಲ ಸಿಗ್ತಾ ಇರೋದ್ರಿಂದ ಅಂಗಡಿಯಿಂದ ಹೂವುಗಳನ್ನ ತರ್ತಾನೆ ಇಲ್ಲ, ಯಾಕೆಂದರೆ ಮನೆ ಅಕ್ಕಪಕ್ಕ ಎಲ್ಲ ಹೂವಿನ ಗಿಡ ಹಾಕಿರೋದ್ರಿಂದ ಹೂವು ಎಲ್ಲ ನನಗೆ ಮನೆ ಹತ್ರನೇ ಸಿಗುತ್ತೆ. ಹಿಂದೆ ಹಾಗೇನೆ ಗುರುವಾರ ನೆನೆ ಅಂಗಡಿಗೆ ಹೋಗಿದ್ವಲ್ಲ, ರೇಷನ್ ಎಲ್ಲ ತೊಗೊಂಬಂದಿದ್ದೆ. ಹಾಗಾಗಿ ಅದನ್ನೂ ಎಲ್ಲ ಎತ್ತಿಟ್ಟು ಗ್ಯಾಸ್ ಸ್ಟವ್ನೆಲ್ಲ ಒರೆಸ್ಕೊಂಡೆ. ಈ ಗ್ಯಾಸ್ ಸ್ಟವ್ ಗ್ಲಾಸಿಂದಾಗಿರೋದ್ರಿಂದ ಸಿಡ್ದೋಗುತ್ತೆ ಅದು ಇದು ಅಂತ ಭಯ ಇತ್ತು. ಈಗ ಸ್ವಲ್ಪ ಪರವಾಗಿಲ್ಲ. ಆದರೂ ಹೇಳ್ಬೇಕು ಅಂತಂದರೆ ಅದು ಚೂರು ಕರೆ ಆದರೆ ಅದು ಹಂಗೆ ಸ್ಟೈನ್ ಹಂಗೆ ಉಳ್ಕೊಬಿಡುತ್ತೆ, ಹೋಗೋದೇ ಇಲ್ಲ ಅದು. ನೆಲ ಎಲ್ಲ ಒರೆಸಿ ಅಷ್ಟರೊಳಗೆ ನನ್ನ ಮಗಳನ್ನ ಅಂಗನವಾಡಿ ಕೂಡ ರೆಡಿ ಮಾಡಿ ಕಳಿಸ್ಬಿಟ್ಟೆ, ಯಾಕೆಂದರೆ ಅವಳನ್ನ ಮಾಡಿಕೊಂಡ್ರೆ ಕೆಲಸ ಆಗಲ್ಲ ಅಂದ್ಬಿಟ್ಟು ಅವಳನ್ನ ರೆಡಿ ಮಾಡಿ ಕಳಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪೂಜೆ ಕೂಡ ಮಾಡಿಕೊಂಡೆ. ನನ್ನ ಮಗನ ಕೂಡ ಹಿಂದೆನೇ ಸ್ನಾನ ಮಾಡಿಸಿ ಅವನು ರೆಡಿ ಮಾಡೋದಕ್ಕೆ ಬಿಟ್ಟೆ. ನಂತರ ಎಡೆಗೆ ಬೇರೆ ಅನ್ನ ಮಾಡಬೇಕಿತ್ತಲ್ಲ, ಹಾಗಾಗಿ ಅಕ್ಕಿನ ಇಟ್ಟು ಅನ್ನ ಅಷ್ಟರೊಳಗೆ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಅನ್ನ ಆಗುತ್ತೆ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡೆ. ಪೂಜೆಗೆ ಇವತ್ತು ಮೊಸರನ್ನ ಎಡೆ ಇಟ್ಟಿದ್ದೆ. ಅಷ್ಟರೊಳಗಾಲೆ ಹಿಂದೆನೇ ಫೋನ್ ಎಲ್ಲ ಬರ್ತಾನೆ ಇತ್ತು, ಇನ್ನೂ ಎಲ್ಲಿದ್ದೀರಾ ಟೈಮ್ ಆಗಿಲ್ವಂತ. ಹಂಗೂ ಸಮಾಧಾನಕ್ಕೆ ನಿಧಾನಕ್ಕೆ ಕೂಲಾಗಿ ಹೋದೆ ಇವತ್ತಂತೂ. ಪ್ರತಿ ಸಲನೂ ನಾನು ಏನೇ ಪ್ರಸಾದ ಇಟ್ಟರು ಹಾಳಾಗ್ತಿತ್ತು, ಯಾಕೆಂದರೆ ಇಲ್ಲ ಬೆಕ್ಕು ಬಂದು ತಿಂದು ಹೋಗ್ಬಿಡ್ತಿತ್ತು, ಇಲ್ಲಾಂದರೆ ನಾನು ಹಾಗೆ ಇಟ್ಟು ಮರ್ತೇ ಬಿಡ್ತಿದ್ದೆ. ಹಾಗಾಗಿ ಈ ಸಲ ಹಿಂದೆನೇ ಪ್ರಸಾದನ ನಾವೇ ತಿಂದ್ಕೊಂಡ್ವಿ. ನಂತರ ಈ ಥರ ರೆಡಿಯಾಗಿ ಹೊಸ ಸ್ಲಿಪ್ಪರ್ನ ಹಾಕ್ಕೊಂಡು ಹೋದೆ JVK ಪ್ರೋಗ್ರಾಮ್. ಸಿಕ್ಕಾಪಟ್ಟೆ ಬೈಸ್ಕೊಂಡಿದ್ದಾಯ್ತು. ಇವತ್ತು ಅಂಗನವಾಡಿ ಬೇರೆ ಇರಲ್ವಂತ ನನ್ನ ಮಗಳು ಕೂಡ ಹೋಗಿರಲಿಲ್ಲ, ವಾಪಸ್ ಬಂದ್ಲು ಅಷ್ಟರೊಳಗೆ ನಾನು ಪೂಜೆ ಎಲ್ಲ ಮಾಡಿ ಮುಗಿಸೋದ್ರೊಳಗಡೆ. ಸಿಕ್ಕಾಪಟ್ಟೆ ಬೈದರು, ಯಾಕೆಂದರೆ ಹೋದ ಸಲ ಹೋಗಿ 3 ಜನ ಇದ್ದಿದ್ದರಿಂದ ಯಾರೂ ಬಂದಿಲ್ಲ, ಏನು ತುಗ್ಬೇಕು ಏನು ಅಂತ ಎಲ್ಲ ಮಸ್ತಾಗಿ ಬೈಸ್ಕೊಂಡ್ವಿ. ಕೊನೆಗಂತೂ ನಾವಲ್ಲ ನೀವಲ್ಲ ಅನ್ನೋದಂತೂ ತಪ್ಪಲಿಲ್ಲ. ನಾವು ಬಂದಿದ್ವಿ ನೀವು ಬಂದಿರಲಿಲ್ಲ, ನೀವು ಬಂದ್ವಿ ನಾವು ಬರಲಿಲ್ಲ ಅಂತ ಹಿಂಗೆ ವಾದಗಳು ನಡೀತಿತ್ತು. ಅಷ್ಟರೊಳಗೆ ಹಿಂದೆನೇ ಬಂದೆ, ನೋಡಿದ್ರೆ JCB ಕೆಲಸ ಮಾಡೋದಕ್ಕೆ ಬಂದಿತ್ತು ಹೊಲದಲ್ಲಿ. ಹಾಗಾಗಿ ಅವ್ರಿಗೆಲ್ಲ ಟೀನ ಕಾಯಿಸ್ಕೊಂಡು ಕೊಟ್ಟೆ. JCB ಕೆಲಸ ತೋಟದಲ್ಲಿ ಮಾಡಿಸ್ತಾರೆ, ಅಲ್ಲಿ ಇನ್ನೊಂದು ಹೊಲದ ಹತ್ರ ರೋಡನ್ನ ಮಾಡಿಸಿದ್ರು. ಇಲ್ಲಿ ತೆಂಗಿನ ಮರ ಎಲ್ಲ ಕೀಳಿಸ್ಬಿಟ್ಟು ಸಪ್ರೇಟ್ ಬೇರೆ ಇಡಿಸ್ತವ್ರೆ, ಯಾಕೆ ಹಾಳಾಗಿರೋದನ್ನೆಲ್ಲ ತೆಗೆಸ್ಬಿಟ್ಟು ಬೇರೆ ಇಡ್ತವ್ರೆ. ಅಷ್ಟರೊಳಗೆ ನಾನು ನನ್ನ ಮಗ ಇಬ್ಬರು ನೆನೆ ತಂದಿದ್ದು ಐಸ್ ಕೇಕ್ನ ತಿಂದ್ಕೊಂಡ್ವಿ. ನನಗಂತೂ ಸ್ವಲ್ಪನೂ ಅಂದಾಜಿರಲಿಲ್ಲ ಇವತ್ತು ನಮ್ಮ ಅಕ್ಕ ಬರ್ತಾಳೆ ಅಂತ. ನಾನು ಸುಮ್ಮನೆ ಹರಟೆ ಹೊಡ್ಕೊಂಡು ಹಾಗೆ ಹೀಗೆ ಅಂತ ಮಾತಾಡ್ಕೊಂಡು ಕೂತಿದ್ವಿ. ನೋಡ್ರೆ ಬಂದೇ ಬಿಟ್ರು ಸಡನ್ ಎಂಟ್ರಿ. ನಂತರ ಅವ್ರಿಗೂ ಎಲ್ಲ ಕೈ ತೊಳ್ಕೊಳಕ್ಕೆ ಹೇಳಿ ಊಟ ಎಲ್ಲ ಕೊಟ್ಟು ಅವ್ರಿಗೂ ನೋಡ್ರೆ ಬಾಗಿನ ತೊಗೊಬಂದಿದ್ಲು. ಈ ಸಲ ಲೇಟಾಗಿ ಸಿಗ್ತಾಯಿತ್ತು ನನಗೆ ಬಾಗಿನ, ಬಟ್ ಆದರೂ ಬಂತಲ್ಲ. ಅವರ ಪೂಜೆ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ ನಾನು, ಡೈರೆಕ್ಟಾಗಿ ಅವಳೇ ಮಡ್ಲು ತುಂಬಿದ್ಲು. ಹಾಗಾಗಿ ನಾನು ಅವಳಿಗೆ ಅಂತ 2 ಸೀರೆನ ತೊಗೊಬಂದಿದ್ದೆ. ನಾನು ಅದ್ರ ಜೊತೆಗೆ ಗುಂಪಲ್ಲಿ ಗೋವಿಂದ್ ಅಂತ ಅವಳು ತಂದಿದ್ದ ಐಟಮ್ಗಳ್ನೇ ಅದಕ್ಕೂ ಇದಕ್ಕೂ ಡಿವೈಡ್ ಮಾಡಿಬಿಟ್ಟು ಇಟ್ಟು ಕೊಟ್ಟೆ. ನಾನು 2 ಸೀರೆ ತೊಗೊಬಂದಿದ್ದೆ. ಒಂದು ನಮ್ಮ ಯಜಮಾನ್ರು ಸೆಲೆಕ್ಟ್ ಮಾಡಿದ್ರು, ಒಂದು ನಾನು ಸೆಲೆಕ್ಟ್ ಮಾಡಿದ್ದು. ನನಗೇನೋ ನಾನು ಸೆಲೆಕ್ಟ್ ಮಾಡಿದ್ದೆ ತುಂಬ ಇಷ್ಟ ಆಯಿತು.
ಎರಡನ್ನೂ ಇಟ್ಬಿಟ್ಟು ಅವಳಿಗೂ ಕೂಡ ಅರಿಶಿನ ಕುಂಕುಮ ಬಾಗ್ನನ ಕೊಟ್ಟು, ನಮ್ಮಮ್ಮ ಆಲ್ರೆಡಿ ಅವಳಿಗೆ ಕೊಟ್ಟಿದ್ರು. ನಾನು ಹಾಗಾಗಿ ಬಾಗ್ನದ್ದೆಲ್ಲ ಇನ್ನೇನು ಬೇಡ ಅಂದ್ಬಿಟ್ಟು ಬರೀ ಸೀರೆ ಮಾತ್ರ ಇಕ್ಕಿ ಅವಳಿಗೆ ಅರಿಶಿನ ಕುಂಕುಮ ಕೊಟ್ಟೆ. ನಂತರ ಅವಳು ನನಗೆ ಬಾಗ್ನದ ಐಟಮ್ ಏನೇನೆಲ್ಲ ತೊಗೊಬಂದಿದ್ರು ಅದನ್ನೆಲ್ಲ ಇಟ್ಟು ಅವಳು ನನಗೆ ಬಾಗ್ನನ ಕೊಟ್ಟಳು. ನಂತರ ನಾವು ಉಳ್ಕೊಳ್ಳಲ್ಲ, ನಾವು ಸ್ಕ್ಯಾನಿಂಗ್ ಹೋಗ್ಬೇಕು ಹಾಗೆ ಹೀಗೆ ಅಂತ ಹಠ ಮಾಡ್ತಾಯಿದ್ರು. ಹಂಗೂ ಹಿಂಗೂ ಮಾಡಿ ಕೊನೆಗೂ ಇರಲಿ ಬರಲಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಮುಗಿಸ್ಕೊಂಡು ನಂತರ ಇಲ್ಲಿಗೆ ಬನ್ನಿ ಅಂತ ಹೇಳಿ ಸಿಕ್ಕಾಪಟ್ಟೆ ಗೋಗರದ್ರಿಂದಾಗಿ ಮತ್ತೆ ಬರೋದಕ್ಕೆ ಇದು ಮಾಡಿದ್ರು. ಹಾಗಾಗಿ ಇಲ್ಲೇ ಬಿಟ್ಬಿಟ್ಟು ಹೋದ್ರು. ಅಷ್ಟರೊಳಗಡೆ ದೇವಸ್ಥಾನಕ್ಕೆ ಹೊಂಟಿದ್ರು ಎಲ್ಲರೂ, ಅಣ್ಣ ತಮ್ಮದಿರೆಲ್ಲ ಸೇರಿಕೊಂಡು. ಇಲ್ಲೇ ಬೋರಪ್ಪನಹಳ್ಳಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಅಂದರೆ ಕೆಂಪಮ್ಮನ ದೇವಸ್ಥಾನಕ್ಕೆ. ಸುಮಾರು ದಿನ ಏನಾಗಿರಲಿಲ್ಲ, ಇನ್ನು 2-3 ತಿಂಗಳಾಗಿತ್ತು ಅಷ್ಟೇ ನಾವು ಹೋಗಿ ಬಂದು. ಮತ್ತು ಹಂಗೂ ರಿಟರ್ನ್ ಮತ್ತೆ ಹೋಗಿ ಬರೋಣ ಅಂತ ಅಂದಿದ್ದರಿಂದ ಮನೇಲೆಲ್ಲ ನಾವು ರೆಡಿಯಾಗಿನೇ ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡಿದ್ವಲ್ಲ, ಹಾಗಾಗಿ ಪೂಜೆ ಮಾಡಿಸ್ಕೊಬರೋಣ ಅಂದ್ಬಿಟ್ಟು ಹೊರಟ್ವಿ. ಹೋದ್ರೆ ದೇವಸ್ಥಾನಕ್ಕೆ ನಮಗೋಸ್ಕರ ಇನ್ನೂ ಎಲ್ಲ ಕಾಯ್ಕೊ ಕೂತಿದ್ರು. ಅವ್ರ ಜೊತೆ ಸ್ವಲ್ಪ ಹರಟೆ ಹೊಡೆದು ಅವ್ರ ಜೊತೆ ಫೋಟೋಸ್ ಎಲ್ಲ ತೊಗೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು, ಆದರೂ ಏನೋ ಒಂಥರ ಸಮಾಧಾನನೇ ಇರಲಿಲ್ಲ. ಗಡಿಬಿಡಿಲಿ ಹೋಗಿ ಗಡಿಬಿಡಿಲಿ ಪೂಜೆ ಮಾಡಿಸ್ಕೊಂಬಂದಿದ್ರಿಂದ ಏನೋ ಸಮಾಧಾನ ಅಂತಲೇ ಅನ್ನಿಸ್ಲಿಲ್ಲ. ನೆಕ್ಸ್ಟ್ ಟೈಮ್ ನೋಡುವ, ಇನ್ನೊಂದು ಸಲ ಹೋಗೋಣ. ನಂತರ ಅಲ್ಲಿಂದ ಬರ್ತಾನೆ ನಾವು ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಬಂದ್ವಿ. ಡಿನ್ನರ್ಗೆ ನೈಟು ಕಬಾಬು ಪ್ಲಸ್ಸು ಅಂದರೆ ಫಾರಮಲ್ಲಿ ಸಾಂಬಾರನ್ನ ಮಾಡೋಣ ಅಂದ್ಬಿಟ್ಟು 2 ಕೋಳಿನ ಸಪ್ರೇಟ್ ಹೊಡೆಸ್ಕೊಬಂದಿದ್ರು. ಹಾಗಾಗಿ ನಮ್ಮ ಅಕ್ಕಂಗೆ ಕಬಾಬ್ ಅಂದರೆ ಜಾಸ್ತಿ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಕಬಾಬ್ಗೆ ನಮ್ಮ ಯಜಮಾನ್ರು ರೆಡಿ ಮಾಡ್ಕೊತಾಯಿದ್ರು. ಅಷ್ಟರೊಳಗೆ ನಾನು ಮನೆಯೆಲ್ಲ ಗಲೀಜಾಗಿತ್ತಲ್ಲ, ಹಾಗಾಗಿ ಕಸ ಎಲ್ಲ ಹೊಡೆದು ಹೊರಗಡೆ ಕಸ ಎಲ್ಲ ಹೊಡೆದು ಪಾತ್ರೆ ಎಲ್ಲ ತೊಳೆದಿಟ್ಟೆ. ನೈಟು ಮಳೆ ಬೇರೆ, ಅದರಲ್ಲೂ ನೈಟ್ ಮಳೆ ಬೇರೆ ಬರ್ತಿದ್ರಿಂದ ಅವರೆಲ್ಲಿ ಮಳೇಲಿ ತಗ್ಲಾಕತ್ತಾರೋ ಅನ್ನೋ ಭಯ ಬೇರೆ ಇತ್ತು. ಹಂಗೂ ಸುಮಾರು ಸಲ ಫೋನ್ ಮಾಡಿ ಕೇಳ್ತಾನೆ ಇದ್ದೆ, ಇನ್ನೂ ಸ್ಕ್ಯಾನಿಂಗ್ ಆಯ್ತಾ ಅಂತ. 7 ಗಂಟೆ 7:15 ಆದರೂ ಇನ್ನೂ ಸ್ಕ್ಯಾನಿಂಗ್ ಆಗಿಲ್ಲ ಅಂತಂದರು. ಇನ್ನೂ ಎಷ್ಟೊತ್ತಾಗುತ್ತೋ ಬರೋದು ಅಂದ್ಕೊಂಡು ನಾನು ಬೇಗ ಕಸ ಎಲ್ಲ ಹೊಡೆದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅವ್ರು ಬರೋದ್ರೊಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಬಂದಾಗ ಸ್ವಲ್ಪ ಆರಾಮಾಗಿ ಹರಟೆ ಹೊಡ್ಕೊಂಡು ಆರಾಮಾಗಿ ಮಾತಾಡ್ಬೋದಲ್ಲ ಅನ್ನೋಕ್ಕೋಸ್ಕರ ಬೇಗ ಎಲ್ಲ ಕೆಲಸನೂ ಮುಗಿಸ್ದೆ. ಅಷ್ಟರೊಳಗೆ ಒಂದು ಟ್ರಿಪ್ಪು ಕಬಾಬ್ನ ಹಾಕೊಂಡ್ಕೊಟ್ರು ನಮ್ಮ ಯಜಮಾನ್ರು. ಅದು ಕೂಡ ತಿಂದ್ಕೊಂಡು ಆರಾಮಾಗಿ ವ್ಯೂನ ನೋಡ್ಕೊಂಡು ಕೂತಿದ್ವಿ. ಇದಾಗಿತ್ತು ಇವತ್ತಿನ ಲಾಗ್. ಮತ್ತೆ ಸಿಗುವ. ಇನ್ನು ಮುಂದೆ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೇ ಇರ್ತೀನಿ. ಡೈಲಿ ಆದರೂ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಬಟ್ ಟ್ರೈ ಮಾಡ್ತೀನಿ ನಾನು ನೆಕ್ಸ್ಟ್ ಟೈಮಿಂದ ಅಪ್ಲೋಡ್ ಮಾಡೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಾಯ್ಸ್ನ ಸಹಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆನಪಿಟ್ಕೊಂಡಿರಿ, ಯಾವ ಸಂಬಂಧದಲ್ಲಿ ಏನು ಏರಿಳಿತಗಳಿಲ್ವೋ,